ಧರ್ಮಸ್ಥಳದ ಧರ್ಮಾಧಿಕಾರಿಗಳು ದುಡ್ಡು ಕೊಟ್ಟು ಮಾಡಿಸಿದ್ರು ಹಾಗೆ ಹೀಗೆ ಅಂತ ಮಾತನಾಡುವ ಕೆಲವು ಬಂಡರಿಗೆ ನಾನು ಹೇಳೋದು, ಸಾಕು ನಿಲ್ಲಿಸ್ರು. ಈಗಲಾದರೂ ತಿಕ್ ಸಿಕ್ಕ ವಿಡಿಯೋಗಳನ್ನು ನಿಮ್ಗೆ ಬೇಕಾದ ಹಾಗೆ ಮಾಡಿಬಿಟ್ರಿ, ಆಡಿಯೋಗಳನ್ನು ಬೇಕಾದ ಹಾಗೆ ಮಾಡಿಬಿಟ್ರಿ, ಇನ್ನೂ ನಿಮ್ಮ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಇದ್ರಿ. ಮುಂದುವರಿಸಿ, ನಮಗೇನು ಬೇಜಾರಿಲ್ಲ. ನಮಗೆ ನೋಡೋಷ್ಟು ಕೆಟ್ಟದ್ದನ್ನು ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದಾಗೋಯ್ತು. ಆದರೆ ಅವರನ್ನೇ ಪರವಹಿಸ್ಕೊಂಡು ಬಂದು ಜೈ ತಿಮರೋಡಿ, ಜೈ ಮಟ್ಟಣ್ಣ, ಜೈ ಸಮೀರ್ ಅಂತ ಬಂದವರೆಲ್ಲ ಇವತ್ತು ಎಲ್ಲಿದ್ದೀರಿ? ಸಮೀರ ತನ್ನೆಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವತ್ತು ಯಾವತ್ತೂ ನಿಂತ್ಕೊಂಡು ಧರ್ಮಸ್ಥಳವನ್ನು ಡಮಾರ್ ಧರ್ಮಸ್ಥಳ, ಛೀ ಧರ್ಮಸ್ಥಳ ಅಂತ ಕರೆದ್ರಲ್ಲ, ಕಾವಂದ್ರನ್ನ ಕಾಮಾಂದ್ರು ಅಂತ ಕರೆದ್ರಲ್ಲ, ಇವತ್ತು ನಿಮ್ಮ ನಾಲ್ಗೆಗೆ ಏನಾಗಿದೆ? ಸೌಜನ್ಯಳಿಗೆ ನ್ಯಾಯ ಸಿಗಬಾರ್ದು ಅಂತ ಯಾವತ್ತೂ ನಾವು ಹೇಳಿದ್ವಿ. ಆದರೆ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಹೆಸರಿನಲ್ಲಿ ಆ ಹೆಣ್ಣುಮಗಳಿಗೆ ಅನ್ಯಾಯ ಮಾಡಿದವ್ರನ್ನ ಏನು ಮಾಡಬೇಕು? ಎರಡ ಸುಳ್ಳುಗಳನ್ನು ಸೃಷ್ಟಿ ಮಾಡಿದ್ದು, ಒಂದಾದ ಮೇಲೆ ಒಂದು ಸುಳ್ಳುಗಳನ್ನು ಸೃಷ್ಟಿ ಮಾಡಿ ಇವತ್ತು ಇಷ್ಟು ಸಿಕ್ತು, ಅವತ್ತು ಅಷ್ಟು ಸಿಕ್ತು ಅನ್ನೋ ಯೂಟ್ಯೂಬರ್ಗಳು ಎಲ್ಲಿದ್ದಾರೆ ಈಗ? ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಧರ್ಮಸ್ಥಳದ ವಿಚಾರದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀವಿ. ಚಾರ್ಜ್ ಶೀಟ್ ಫೈಲ್ ಆಯಿತು, 6 ಜನ, ಅದರಲ್ಲಿ A1, A2, A3, A4, A5, 6 ಎಲ್ಲ ಆಯಿತು. ಆದರೆ ಇವಾಗಲೂ ಕೆಲವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ದುಡ್ಡು ಕೊಟ್ಟು ಮಾಡಿಸಿದ್ರು ಹಾಗೆ ಹೀಗೆ ಅಂತ ಮಾತನಾಡುವ ಕೆಲವು ಬಂಡರಿಗೆ ನಾನು ಹೇಳೋದು, ಸಾಕು ನಿಲ್ಲಿಸ್ರು. ಈಗಲಾದರೂ ಒಂದು ದುಷ್ಟಕೂಟ ಬಂದು ರಾಕ್ಷಸ ಪ್ರವೃತ್ತಿಯನ್ನು ತೋರಿಸಿ ಧರ್ಮಸ್ಥಳದಂತಹ ಧರ್ಮಕ್ಷೇತ್ರದ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ವಿರುದ್ಧವಾಗಿ ನಿಂತು ಹೇಗಾದರೂ ಮಾಡಿ ಆ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಕಳಂಕವನ್ನು ತರಬೇಕು ಅಂತೇಳಿ ಪಣ ತೊಟ್ಟ ಹಾಗೆ ನಿಂತಾಗ, ಸಾಗರೋಪಾದಿಯಲ್ಲಿ ನಿಂತಾಗ, ನಾವುಗಳು ಒಂದಿಷ್ಟು ಜನ ತುಂಬ ಸ್ಟ್ರಾಂಗ್ ಆಗಿ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇಟ್ಟು, ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ನಂಬಿಕೆ ಇಟ್ಟು, ಅಲ್ಲಿ ನಡೆಯುತ್ತಿರುವಂತಹ ಪುಣ್ಯ ಕಾರ್ಯಗಳ, ಪುಣ್ಯಕ್ಷೇತ್ರದ ವಿಶೇಷತೆಗಳನ್ನು ನಂಬಿಕೆ ಇಟ್ಟು ನಾವು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದಾಗ ನಮ್ಮನ್ನು ಹೀಗೆ ಆಲಿಸಿದ್ರಿ, ಹೀಗಳಿದ್ರಿ, ಕೆಟ್ಟದಾಗಿ ಹೇಳಿದ್ರಿ, ಫ್ಯಾಮಿಲಿ ತನಕ ಬಂದ್ರಿ, ವೈಯಕ್ತಿಕ ನಿಂದನೆ ಮಾಡಿದ್ರಿ, ದುಡ್ಡು ತೊಗೊಂಡ್ವಿ ಅಂತ ಹೇಳಿದ್ರಿ, ಸಿಕ್ಕ ವಿಡಿಯೋಗಳನ್ನು ನಿಮ್ಗೆ ಬೇಕಾದ ಹಾಗೆ ಮಾಡಿಬಿಟ್ರಿ, ಆಡಿಯೋಗಳನ್ನು ಬೇಕಾದ ಹಾಗೆ ಮಾಡಿಬಿಟ್ರಿ, ಇನ್ನೂ ನಿಮ್ಮ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಇದ್ರಿ. ಮುಂದುವರಿಸಿ, ನಮಗೇನು ಬೇಜಾರಿಲ್ಲ. ನಮಗೆ ನೋಡೋಷ್ಟು ಕೆಟ್ಟದ್ದನ್ನು ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದಾಗೋಯ್ತು. ನಮಗೆ ಅನುಭವಿಸಬೇಕಾಗಿದ್ದನ್ನೆಲ್ಲವನ್ನು ನೀವು ಕಳೆದ 7-8 ತಿಂಗಳು ನಮಗೆ ಅನುಭವಿಸೋಕ್ಕೆ ಕಲಿಸ್ಬಿಟ್ಟಿದ್ದೀರಿ. ಹಾಗಾಗಿ ಇನ್ನು ಮುಂದೆ ನಾವು ತುಂಬ ಸ್ಟ್ರಾಂಗ್ ಆಗಿರ್ತೀವಿ. ಯಾಕಂದರೆ ಒಂದು ಹೋರಾಟದಲ್ಲಿ ನಿಂತಾಗ ಸಾಕಷ್ಟು ಜನ ನನಗೆ ಪ್ರಶ್ನೆ ಮಾಡಿದ್ದು, ಕೀರ್ತಿ, ನಾಳೆ ಇದರಲ್ಲೆಲ್ಲಾದರೂ ನೀವು ಸೋತ್ರೆ ನಿನಗೆ ತುಂಬ ಅವಮಾನ ಆಗುತ್ತೆ, ನೀನು ತುಂಬ ಅವಮಾನವನ್ನು ಎದುರಿಸಬೇಕಾಗತ್ತೆ, ನಿನ್ನನ್ನು ಜನ ತುಂಬ ಕೆಟ್ಟದಾಗಿ ನೋಡ್ತಾರೆ, ದಯವಿಟ್ಟು ಯೋಚನೆ ಮಾಡು ಅಂತಂದರು. ನಾನು ತುಂಬ ಧೈರ್ಯವಾಗಿ ಹೇಳ್ತಾ ಇದ್ದೆ, ಇಲ್ಲ, ನಾನು ಗ್ಯಾರಂಟಿ ಇದೆ, ಈ ಬುರುಡೆ ಪ್ರಕರಣದಲ್ಲಿ ಯಾವ ತಿರುಳು ಇಲ್ಲ, ಇದೆಲ್ಲ ಒಂದು ನಾಟಕ, ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ದಿನಗಳ ಕಾಲ ಸಾಕ್ಷಿ ಇದೆ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಇಲ್ಲಿ ತನಕ ಮಾಡಿದಂತಹ ಒಂದು ದೊಡ್ಡ ಡ್ರಾಮಾ ಇದು ಅನ್ನೋದನ್ನು ಪದೇ ಹೇಳುವ ಕೆಲಸವನ್ನು ಮಾಡಿದ್ವಿ. ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಸಮೀರ್ ಇರ್ಬೋದು, ವಿಠ್ಠಲ್ ಗೌಡ ಇರ್ಬೋದು, ಜಯಂತ್ ಇರ್ಬೋದು, ಯಾರ್ಯಾರೆಲ್ಲ ಏನೇನು ಮಾಡಿದ್ರೋ ಅವರೆಲ್ಲರಿಗೂ ನಾವು ಹೇಳಿದ್ದಂತೆ, ನೀವು ಹೇಳ್ತಾ ಇರೋದು ಸುಳ್ಳು, ನೀವು ಮಾಡ್ತಾ ಇರೋದು ತಪ್ಪು ಅಂತ. ಆದರೆ ಅವರನ್ನೇ ಪರವಹಿಸ್ಕೊಂಡು ಬಂದು ಜೈ ತಿಮರೋಡಿ, ಜೈ ಮಟ್ಟಣ್ಣ, ಜೈ ಸಮೀರ್ ಅಂತ ಬಂದವರೆಲ್ಲ ಇವತ್ತು ಎಲ್ಲಿದ್ದೀರಿ? ಸಮೀರ ತನ್ನೆಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡ್ಕೊಂಡು ಹೋಗಿದ್ದಾಯಿತು. ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಈ ಕಡೆ ಗಿರೀಶ್ ಮಟ್ಟಣ್ಣ ಇರ್ಬೋದು, ಸಮೀರ ಇರ್ಬೋದು, ಹೊರಗಡೆ ಮುಖ ತೋರಿಸ್ಕೊಳ್ಳೋಕ್ಕಾಗದೆ ಅವರ ಗ್ಯಾಂಗ್ನಲ್ಲಿ ಮಾತ್ರ ಅಲ್ಲಲ್ಲಿ ಓಡಾಡ್ಕೊಂಡು ಬದುಕ್ತಾ ಇದ್ದಾರೆ. ಈ ಥರದ ಬಾಳು ಜನಗಳ ಮಧ್ಯದಲ್ಲಿ ಸಿಕ್ಕಿದ್ರೆ ಏನಾಗ್ಬಿಡ್ತೀವೋ ಅನ್ನೋ ಭಯದಲ್ಲಿದ್ದಾರೆ. ಹೇಗೆ ಸಾಧ್ಯ ಆಯ್ತಿವೆಲ್ಲ? ಯಾಕಂದರೆ ಸತ್ಯ ನಿಷ್ಠೆ ಅನ್ನೋದು ಆ ಕ್ಷೇತ್ರದಲ್ಲಿದೆ. ಆ ಕ್ಷೇತ್ರದಲ್ಲಿ ಸತ್ಯ ನಿಷ್ಠೆ ಇರೋದಕ್ಕೇ ಇವತ್ತು ನೀವುಗಳು ಸತ್ಯದಿಂದ ನಿಷ್ಠೆಯಿಂದ ಬದುಕಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವುಗಳು ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಆಗ್ತಿರೋದು. ದೇವರು ಕಾಯಲಿಲ್ಲ ಅಂತಂದರೆ ಯಾವ ಮನುಷ್ಯನ ನೆಮ್ಮದಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಯಾವತ್ತೂ ನಿಂತ್ಕೊಂಡು ಧರ್ಮಸ್ಥಳವನ್ನು ಡಮಾರ್ ಧರ್ಮಸ್ಥಳ, ಛೀ ಧರ್ಮಸ್ಥಳ ಅಂತ ಕರೆದ್ರಲ್ಲ, ಕಾವಂದ್ರನ್ನ ಕಾಮಾಂದ್ರು ಅಂತ ಕರೆದ್ರಲ್ಲ, ಇವತ್ತು ನಿಮ್ಮ ನಾಲ್ಗೆಗೆ ಏನಾಗಿದೆ? ಅದೇ ನಾಲಿಗೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ಬರ್ತಾ ಇಲ್ವಾ? ಧರ್ಮಸ್ಥಳಕ್ಕೆ ಹೋಗಿ ಒಂದು ತಪ್ಪು ಕಾಣಿಕೆ ಹಾಕಿ ಬರಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಸೌಜನ್ಯಳಿಗೆ ನ್ಯಾಯ ಸಿಗಬಾರ್ದು ಅಂತ ಯಾವತ್ತೂ ನಾವು ಹೇಳಿದ್ವಿ. ಆದರೆ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಹೆಸರಿನಲ್ಲಿ ಆ ಹೆಣ್ಣುಮಗಳಿಗೆ ಅನ್ಯಾಯ ಮಾಡಿದವ್ರನ್ನ ಏನು ಮಾಡಬೇಕು ಹೇಳಿ? ಎರಡ ಸುಳ್ಳುಗಳನ್ನು ಸೃಷ್ಟಿ ಮಾಡಿದ್ದು, ಒಂದಾದ ಮೇಲೆ ಒಂದು ಸುಳ್ಳುಗಳನ್ನು ಸೃಷ್ಟಿ ಮಾಡಿ ಇವತ್ತು ಇಷ್ಟು ಸಿಕ್ತು, ಅವತ್ತು ಅಷ್ಟು ಸಿಕ್ತು ಅನ್ನೋ ಯೂಟ್ಯೂಬರ್ಗಳು ಎಲ್ಲಿದ್ದಾರೆ ಈಗ? ಏನು ವಿಡಿಯೋಗಳನ್ನು ಮಾಡ್ತಿದ್ದಾರೆ ಅವ್ರು ಯಾರಾದರೂ ಒಂದ್ಸಲಿ ಬಂದುಬಿಟ್ಟು, ಹೌದು ನಾವು ತಪ್ಪು ಮಾತಾಡ್ಬಿಟ್ವಿ, ಇವ್ರನ್ನೆಲ್ಲ ನಂಬಿಟ್ವಿ, ನಮ್ಮಿಂದ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರೆ ಏನಾದರೂ ಇಲ್ಲ. ಅವತ್ತು ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನು ತೊಗೊಂಡ್ರು, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಗಳನ್ನು ತೊಗೊಂಡ್ರು. ಆದರೆ ಇವತ್ತು ಅವ್ರು ಯಾರು ಮಾತಾಡೋ ಅವಶ್ಯಕತೆಯೇ ಇಲ್ಲ ನಮಗೆ ಅನ್ನೋ ಥರ, ಅದನ್ನೆಲ್ಲವನ್ನು ನಾವು ಮಾಡೇ ಇಲ್ಲ ಅನ್ನೋ ಥರ ಬದುಕ್ತಾ ಇದ್ದಾರೆ. ಅವರಿಗೆಲ್ಲ ನೀವು ಪ್ರಶ್ನೆ ಮಾಡಬಾರ್ದಾ? ಈಗ ಪ್ರಶ್ನೆ ಮಾಡಬೇಕು. ಇವತ್ತು ಸರ್ಕಾರ ಸಹಿತ ಅವ್ರನ್ನ ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಬಹಳ ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡ್ತಾ ಇದೆ. ಯಾಕಂದರೆ ಸರ್ಕಾರದ ಸುತ್ತ ಇರುವವರು, ಅವರ ಪರವಾಗಿರುವವರು ಮತ್ತು ಅವರನ್ನು ಬೆಂಬಲಿಸುವ ಕೆಲವರು ಅದ್ರ ಸುತ್ತ ಇರೋದ್ರಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಕಾನೂನಾತ್ಮಕವಾಗಿ ಯಾವುದೇ ಶಿಕ್ಷೆ ಆಗಬಾರ್ದು ಅನ್ನುವ ರೀತಿಯಲ್ಲಿದ್ದಾರೆ. ನೀವೇ ಯೋಚನೆ ಮಾಡಿ, ಚಿನ್ನಯ್ಯ ಜೈಲಿಗೆ ಹೋಗಿ ಬಂದಿದ್ದಾಯಿತು. ಅಜಿತ್ ಹನುಮಕ್ಕನವರು ಹೇಳೋ ಹಾಗೆ ಚಿನ್ನಯ್ಯ ಜೈಲಿಗೆ ಹೋಗಿ ಬಂದ, ಯಾರಿಗೆ ಕೊಲೆ ಮಾಡು ಅಂತ ಹೇಳಿ ಸುಪಾರಿಯನ್ನು ಕೊಟ್ಟರು ಅವರೆಲ್ಲ ಹೊರಗಡೆ ಇದ್ದಾರೆ. ಅಂದರೆ ಯಾವುದನ್ನು ನೀನು ಹೇಳಬೇಕು ಅಂತ ಹೇಳಿ ಸೃಷ್ಟಿ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಒಂದು ಷಡ್ಯಂತ್ರವನ್ನು ನಿರೂಪಿಸಿದ್ರು, ಆ ನಿರೂಪಿಸಿದವರೆಲ್ಲ ಹೊರಗಡೆ ಇದ್ದಾರೆ. ಆದರೆ ಷಡ್ಯಂತ್ರಕ್ಕೆ ಮಾಡು ಅಂತ ಹೇಳಿ ಕರ್ಕೊಂಡ್ಬಂದು ಯಾರ ಕೈಯಲ್ಲಿ ಷಡ್ಯಂತ್ರವನ್ನು ಮಾಡಿಸಿದ್ರಲ್ಲ, ಅವನು ಜೈಲಿಗೆ ಹೋಗಿ ಬಂದಿದ್ದಾಯಿತು.
ಪಾಪ ಆತ ಇವತ್ತು ಅವನಿಗೆ ಕೋರ್ಟ್ ಬೇಲ್ ಕೊಟ್ಟರು ಸಹಿತ ಬಿಡಿಸ್ಕೊಂಡು ಹೊರಗಡೆ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ಕೋರ್ಟ್ಗೆ ಕೊಡಬೇಕಾದ ಶ್ಯೂರಿಟಿಯನ್ನು ಕೊಡೋಕ್ಕಾಗದೆ ಬರೆದಾಡ್ತಾ ಇದ್ದಾನೆ. ಅವತ್ತು ಮನೆಯಲ್ಲಿ ಇಟ್ಕೊಂಡು ಅವನನ್ನು ಪ್ರೊಟೆಕ್ಟ್ ಮಾಡಿ ಮನೆಯಲ್ಲಿ ಬೇಕಾದನ್ನು ಕೊಡಿಸಿ ತಿನ್ನಿಸಿ ಕುಡಿಸಿ ಎಲ್ಲ ಮಾಡಿದವರು ಇವತ್ತು ಯಾಕೆ ಚಿಹ್ನೆಯನ್ನು ಬಿಟ್ಟು ಕೂತರು ಅಂತ ಯಾರು ಕೇಳೋದೇ ಇಲ್ವಾ? ದಲಿತರ ಪರವಾಗಿ ನಾವು ಭಾಳ ದೊಡ್ಡ ಧ್ವನಿ ಅಂತ ಹೇಳುವವರು ಇವತ್ತು ದಲಿತ ಯುವಕನಿಗೊಬ್ಬನಿಗೆ ಈ ಥರದ್ದು ತೊಂದರೆ ಆಗಿದೆ ಅಂತಂದಾಗ ಯಾರು ಅವ್ರಿಗೆ ಅನ್ಯಾಯ ಮಾಡಿದ್ರು ಅವ್ರ ವಿರುದ್ಧ ನಿಲ್ಲಬೇಕಲ್ವಾ? ಯಾವತ್ತೋ ಒಬ್ಬ ಹುಡುಗನಿಗೆ, ಅವರ ಗ್ಯಾಂಗ್ನಲ್ಲಿದ್ದ ಒಬ್ಬ ಹುಡುಗನಿಗೆ ಅಟ್ಯಾಕ್ ಆಯಿತು ಒಂದು ಕೂಡಲೇ ಅವನೊಬ್ಬ ದಲಿತ ಅಂತ ಭಾಳ ದೊಡ್ಡ ಸದ್ದು ಮಾಡಿದವರು ಇವತ್ತೊಬ್ಬ ದಲಿತನನ್ನು ಕರ್ಕೊಂಡು ಹೋಗಿ ಇವರ ಷಡ್ಯಂತ್ರಕ್ಕೆ ಸಿಲುಕಿಸಿ ಜೈಲಲ್ಲಿ ಇಟ್ಟಿದ್ದಾರಲ್ಲ, ಇವರನ್ನು ಸುಮ್ಮನೆ ಬಿಡಬೇಕಾ? ನೀವೇ ಯೋಚನೆ ಮಾಡಿ. ಇವತ್ತು ಮಾಧ್ಯಮಗಳು ಅವತ್ತಿಂದ ಇವತ್ತಿನ ತನಕ ತುಂಬ ಗಟ್ಟಿಯಾಗಿ ತುಂಬ ಜೋರಾಗಿ ಇಲ್ಲ ಇಲ್ಲಿ ಷಡ್ಯಂತ್ರ ನಡೀತಾ ಇದೆ, ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಧರ್ಮಸ್ಥಳದ ವಿರುದ್ಧ ಬೇಕಂತಲೇ ಇವರೆಲ್ಲ ಮಾಡ್ತಾ ಇದ್ದಾರೆ, ಇವೆಲ್ಲ ಪ್ಲ್ಯಾಂಡ್ ಅಂತ ಹೇಳಿದಾಗ ಮಾಧ್ಯಮಗಳ ವಿರುದ್ಧ ತಿರುಗಿ ಬಿದ್ದವರು ಅದೆಷ್ಟು ಜನ? ಮಾಧ್ಯಮದ ಪ್ಯಾನಲ್ಗಳಲ್ಲಿ ಬಂದು ಕೂತು ಮಾಧ್ಯಮಗಳನ್ನು ಬೈದವರು ಎಷ್ಟು ಜನ? ಮಾಧ್ಯಮದವರನ್ನು ನಿಂದಿಸಿದವರು ಎಷ್ಟು ಜನ? ಯಾರ್ಯಾರು ಧರ್ಮಸ್ಥಳದ ಪರವಾಗಿ ಯೂಟ್ಯೂಬರ್ಗಳು ನಿಂತಿದ್ರು ಅವರನ್ನೆಲ್ಲ ವೈಯಕ್ತಿಕ ತೇಜೋವಧೆ ಮಾಡಿ ಅವರ ವೈಯಕ್ತಿಕ ಜೀವನವನ್ನು ಬೀದಿಗೆ ತಂದಿಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಿಂತವರು ಇವತ್ತೆಲ್ಲಿದ್ದಾರೆ? ಇವತ್ತೇನು ಮಾಡ್ತಾ ಇದ್ದಾರೆ? ಯಾಕೆ ಅವ್ರು ಯಾರು ಕಾಣಿಸ್ಕೊಳ್ತಾ ಇಲ್ಲ? ಇವತ್ತು ಅವರೆಲ್ಲರೂ ಸೈಲೆಂಟಾಗಿ ನಮಗೇನೂ ಗೊತ್ತಿಲ್ಲ ಅನ್ನೋ ಹಾಗೆ ಕೂತಿರೋದು ಯಾಕೆ? ಇವತ್ತು ಪ್ಯಾನಲ್ಗಳಲ್ಲಿ ಬನ್ನಿ ಕೂತ್ಕೊಳ್ಳಿ ಡಿಸ್ಕಷನ್ಗೆ, ಒಂದು ಕಡೆಯಿಂದ ಧರ್ಮಸ್ಥಳದವರು ಬರಲಿಕ್ಕೆ ರೆಡಿ ಇದ್ದಾರೆ, ನೀವು ಬಂದು ಕೂತ್ಕೊಳ್ಳಿ ಅಂದರೆ ನಾವು ಬರಲ್ಲ ಅಂತ ಹೇಳಿ ಕದ್ದು ಮುಚ್ಚಿ ಓಡಾಡ್ತಾ ಇರೋದೇನಕ್ಕೆ? ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಜನಗಳೇ ನೀವೇ ಹುಡುಕಬೇಕು. ಅವತ್ತು ಸಮೀರ್ನ ವಿಡಿಯೋ ನೋಡಿ ನಮಗೂ ಗೊತ್ತಿದ್ದ ಸಾಕಷ್ಟು ಸ್ನೇಹಿತರು ನನಗೆ ಹೇಳಿದ್ರು, ಇಲ್ಲ ನೀನು ತಪ್ಪು ಮಾಡ್ತಾ ಇದೆಯಾ, ಸಮೀರ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಅಂತ. ನಾನು ಅವತ್ತು ಅವ್ರಿಗೆ ಗಟ್ಟಿಯಾಗಿ ಹೇಳಿದೆ, ಇಲ್ಲ ನಾನು ತಪ್ಪು ಮಾಡ್ತಾ ಇಲ್ಲ, ಸಮೀರ ಸುಳ್ಳು ಹೇಳ್ತಾ ಇದ್ದಾನೆ, ನಾನು ಬೇಕಾದ್ರೆ ಅದನ್ನು ಪ್ರೂವ್ ಮಾಡ್ತೀನಿ ಅಂತ. ಅದನ್ನು ಪ್ರೂವ್ ಮಾಡಲಿಕ್ಕೆ ಸ್ವಲ್ಪ ಕಾನೂನಾತ್ಮಕವಾಗಿ ಸ್ವಲ್ಪ ತಡವಾಗಿದ್ದರೂ ಸಹಿತ ಇವತ್ತು ನನ್ನ ಸ್ನೇಹಿತರು ಯಾರು ಅವತ್ತು ಮಾತಾಡಿದ್ರು ನನ್ನ ವಿರುದ್ಧವಾಗಿ, ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಕೀರ್ತಿ ಅವತ್ತು ತಪ್ಪು ತಿಳ್ಕೊಂಡ್ವಿ, ನಿನ್ನನ್ನು ಬ್ಲಾಕ್ ಮಾಡಿದ್ವಿ, ಇನ್ಸ್ಟಾಗ್ರಾಮಲ್ಲಿ ಅನ್ಬ್ಲಾಕ್ ಮಾಡಿದ್ದೀವಿ, ಐ ಆಮ್ ಸಾರಿ ಅಂತ. ಅಷ್ಟು ಸಾಕು ನನಗೆ. ಕಮೆಂಟ್ ಸೆಕ್ಷನ್ಗಳಲ್ಲಿ ಇವತ್ತೇನೋ ಒಂದಿಷ್ಟು ಕೆಲವರು ಬಂದು ಎಂಜಲು ಕಾಸು ಅಂತ ಮಾತಾಡಿದ್ರು ಸಹಿತ ಮತ್ತೊಂದಿಷ್ಟು ಜನ ಬಂದು ಅವರಿಗೆ ಉತ್ತರ ಕೊಟ್ಟು, ನಿಮ್ಮ ಇನ್ನೂ ಬುದ್ಧಿ ಕಲ್ತಿಲ್ವಾ ನೀವು? ಅವತ್ತು ಜನಗಳನ್ನು ಮಂಕು ಬೂದಿ ಎರಚಿದ ಅವರೆಲ್ಲ ಇವಾಗ ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡಲ್ವ ನೀವು ಅಂತ ಕೇಳ್ತಾರಲ್ಲ, ಅವಾಗ ಸಮಾಧಾನ ಆಗುತ್ತೆ. ನಮಗೂ ತುಂಬ ಚೆನ್ನಾಗಿ ಗೊತ್ತು, ಜನಗಳಿಗೆ ಬುದ್ಧಿ ಬಂದಿದೆ, ಜನಗಳಿಗೆ ಅರ್ಥ ಆಗಿದೆ. ಆದರೆ ಅಲ್ಲಿರುವ ಒಂದು ಟೂಲ್ ಕಿಟ್ ಏನಿದೆ, ಆ ಟೂಲ್ ಕಿಟ್ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಹೇಗಾದರೂ ಮಾಡಿ ಈ ಕೇಸನ್ನು ಮತ್ತೆ ಆ್ಯಕ್ಟಿವ್ ಮಾಡಬೇಕು ಅಂತ ಹೊಡೆದಾಡ್ತಾ ಇದೆ. ಹೇಗಾದರೂ ಮಾಡಿ ಮತ್ತೆ ಸೌಜನ್ಯ ಹೆಸರಲ್ಲೋ ಮತ್ತಿನ್ಯಾವುದೋ ಹೆಸರಲ್ಲೋ ಧರ್ಮಸ್ಥಳಕ್ಕೆ ಕಳಂಕ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ನಾನು ಅವತ್ತು ಆ ಒಂದು ಹಾಸ್ಪಿಟ್ಲ್ ಹತ್ರ ಇದ್ದೆ, ಅವತ್ತು ಆಕೆಯನ್ನು ಯಾರು ಸೌಜನ್ಯಗಳನ್ನು ಎತ್ತಾಕೊಂಡು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋದನ್ನು ನಾನು ನೋಡಿದೆ ಅಂತ ಹೇಳಿದ ಮಹಿಳೆ ಇವತ್ತು ವಾಪಸ್ ಬಂದು ಎತ್ತಾಕೊಂಡು ಹೋಗಿದ್ದು ನಾನು ನೋಡಿದೆ, ಆದರೆ ಅವಳು ಸೌಜನ್ಯನೇ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ ಅಂತ ಯೂಟರ್ನ್ ತಗೋತಾ ಇದ್ದಾರೆ. ಅನನ್ಯ ಭಟ್ ವಿಚಾರದಲ್ಲಿ ಮಾತಾಡಿದಂಥ ಸೌಜನ್ಯ ಭಟ್ ಅವರು, ಸುಜಾತಾ ಭಟ್ ಅವರು ಯೂಟರ್ನ್ ತೊಗೊಂಡ್ರು. ಯಾರ್ಯಾರೋ ಅವ್ರ ಪರವಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ಮಾಡ್ತಿದ್ರು, ಅವರುಗಳಲ್ಲಿ ಕೆಲವರು ಇಲ್ಲ ಇವರಿಂದ ಅನ್ಯಾಯ ಆಯಿತು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಜಗದೀಶ್ ಲಾಯರ್ ಅವರು ಸಹಿತ ಗಟ್ಟಿಯಾಗಿ ಅವರ ವಿರುದ್ಧ ಮಾತಾಡಿದರು. ಅವರೆಲ್ಲರೂ ಅರ್ಥ ಮಾಡಿಕೊಳ್ತಿರ್ಬೇಕಾದ್ರೆ ಕೆಲವರು ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಧರ್ಮಸ್ಥಳ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಬಯಸಿದ್ದಿಲ್ಲ. ಧರ್ಮಸ್ಥಳ ಯಾವಾಗಲೂ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು, ಈ ಒಂದು ನಮ್ಮ ಧಾರ್ಮಿಕ ಕ್ಷೇತ್ರದ ಮೂಲಕ ಈ ಜಗತ್ತಿಗೆ ನಮ್ಮ ನಾಡಿಗೆ ಏನಾದರೂ ಕೊಡಬೇಕು ಅಂತ ಬಹಳ ದೊಡ್ಡ ಪಣ ತೊಟ್ಟು ನಿಂತಿರುವಂತಹ ಒಂದು ಸಂಸ್ಥೆ ಧರ್ಮಸ್ಥಳ. ಆ ಒಂದು ಸಂಸ್ಥೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದ್ದು, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಕಾಪಾಡಿಕೊಳ್ಬೇಕಾಗಿದ್ದು ಹಿಂದೂಗಳಾಗಿ ನಮ್ಮ ಕರ್ತವ್ಯ. ಅದು ನಮ್ಮ ತಲೆಯಲ್ಲಿರಲಿ. ಈಗೇನು ಅನ್ಸುತ್ತೆ ನಿಮಗೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ರೆಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.